ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಮುಕುಟ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಬೀದರ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಅಡಗಿರುವ ಅಮೂಲ್ಯ ರತ್ನ ಅಂತ ಹೇಳ್ಬೋದು. ಕರ್ನಾಟಕದ ಈಶಾನ್ಯ ಭಾಗದಲ್ಲಿ ನೆಲೆಸಿರುವ ಬೀದರ್ ಜಿಲ್ಲೆ ನೆರೆಯ ರಾಜ್ಯಗಳಾದ ತೆಲಂಗಾಣ ಮತ್ತು ಮಹಾರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಈ ಜಿಲ್ಲೆ ಸರಿಸುಮಾರು 5451 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಬೀದರ್ ಜಿಲ್ಲೆ ಸಾಂಸ್ಕೃತಿಕ ಪರಂಪರೆ, ವಾಸ್ತುಶಿಲ್ಪದ ಅದ್ಭುತಗಳು ಮತ್ತು ರಮಣೀಯ ಸೌಂದರ್ಯದಲ್ಲಿ ಹೆಸರುವಾಸಿಯಾಗಿದೆ. ಬೀದರ್ ಜಿಲ್ಲೆ ಬಿದರಿ ಎಂಬ ಕರಕುಶಲ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದೆ. ಬೀದರ್ ಜಿಲ್ಲೆ ಶತಮಾನಗಳಿಗಿಂತಲೂ ಹಿಂದಿನ ಐತಿಹಾಸಿಕ ಗುರುತುಗಳನ್ನು ಹೊಂದಿದ ನಗರವಾಗಿದೆ. 15ನೇ ಶತಮಾನದಲ್ಲಿ ನಿರ್ಮಿಸಿದ ಭವ್ಯವಾದ ಬೀದರ್ ಕೋಟೆಯಿಂದ ಹಿಡಿದು ಬಹುಮನಿ ಆಡಳಿತಗಾರರ ಸಂಕೀರ್ಣ ಕೆತ್ತನೆಯ ಗೋರಿಗಳವರೆಗೂ ಕೂಡ ಬೀದರ್ನ ಮೂಲೆ ಮೂಲೆಗಳಲ್ಲೂ ಇತಿಹಾಸ ಎದ್ದು ಕಾಣುತ್ತದೆ. ಬೀದರ್ ಜಿಲ್ಲೆ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಅಷ್ಟೇ ಅಲ್ಲದೆ ಹಿಂದೂ, ಮುಸ್ಲಿಂ ಮತ್ತು ಸಿಖ್ ಪ್ರಭಾವಗಳ ಸಮ್ಮಿಲನಕ್ಕೂ ಕೂಡ ಸಾಕ್ಷಿಯಾಗಿದೆ. ಬೀದರ್ನ ಸಾಂಸ್ಕೃತಿಕ ಪರಂಪರೆಯ ಒಳಗೆ ಬಸವ ಕಲ್ಯಾಣ, ಭಗವಾನ್ ಬಸವೇಶ್ವರವರ ಆಚರಣೆ ಮತ್ತು ಸೂಫಿ ಸಂತ ಹಜರತ್ ಖ್ವಾಜಾ ಮೈನುದ್ದೀನ್ ಚಿಸ್ತಿ ಅವರನ್ನು ಗೌರವಿಸುವ ಈ ಒಂದು ವಾರ್ಷಿಕ ಉರ್ಸ್ ಉತ್ಸವಗಳಂಥ ರೋಮಾಂಚನ ಸಾಂಸ್ಕೃತಿಕ ಆಚರಣೆಗಳು ಕೂಡ ಇಲ್ಲಿ ನಡೆಯುತ್ತವೆ. ಇದಷ್ಟೇ ಅಲ್ಲದೆ ಬೀದರ್ ಜಿಲ್ಲೆಯು ಅಮೋಘ ನೈಸರ್ಗಿಕ ಸೌಂದರ್ಯವನ್ನು ಕೂಡ ಹೊಂದಿದೆ. ಕಾರಂಜ, ಮುಲ್ಲಾಮಾರಿ, ಮಾಂಜ್ರಾ ಅಥವಾ ಮಂಜೀರಾ ನದಿಗಳು ಹಾಗೂ ಗಂಡೋರಿ, ನಗರ್ವಾಲ, ಹುಡುಗಿ, ಹಳ್ಳಿಕೇಡ, ನಾಲಾ ಎಂಬಂಥ ಸಣ್ಣ ನದಿಗಳು ಬೀದರ್ನ ವನ್ಯಜೀವಿ ಅಭಯಾರಣ್ಯದ ಹಸಿರು ಎಲ್ಲರನ್ನ ಕೂಡ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತವೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿದ ಬೀದರ್ ಜಿಲ್ಲೆ ತನ್ನದೇ ಆದ ಪದ್ಧತಿಯನ್ನು ಕೂಡ ಹೊಂದಿದೆ. ವಿವಿಧ ತಾಲೂಕುಗಳಲ್ಲಿ ವಿಶೇಷ ಅಡುಗೆಗಳನ್ನು ಕಾಣಬಹುದು. ಬೀದರ್ ಜಿಲ್ಲೆಯಲ್ಲಿ ಬರುವ ತಾಲೂಕುಗಳು ಬೀದರ್, ಬಸವ ಕಲ್ಯಾಣ, ಹುಮ್ನಾಬಾದ್, ಔರಾದ್, ಬಾಲ್ಕಿ ಎಲ್ಲ ಸೇರಿ ಒಟ್ಟಾರೆಯಾಗಿ 622 ಹಳ್ಳಿಗಳು ಈ ಜಿಲ್ಲೆಯಲ್ಲಿವೆ. ಬೀದರ್ ಜಿಲ್ಲೆಯಲ್ಲಿ ವಾಯುಪಡೆಯ ತರಬೇತಿ ಕೇಂದ್ರ ಕೂಡ ಇದೆ. ಇದರ ಜೊತೆಗೆ ವಾಯುಪಡೆ ಪ್ರದರ್ಶಿಸುವ ತ್ರಿವರ್ಣ ಚಿಮ್ಮುತ್ತ ಆಗಸದಲ್ಲಿ ಹಾರಾಡುವ ಸೂರ್ಯಕಿರಣ ವೈಮಾನಿಕ ತಂಡವೂ ಕೂಡ ಇಲ್ಲಿದೆ. ಬೀದರ್ನಲ್ಲಿ ಶತಾಯುಷಿ ಡಾಕ್ಟರ್ ಚನ್ನಬಸಪ್ಪ ದೇವರು ಇವರು ದಲಿತೋದ್ಧಾರ ಮತ್ತು ಕನ್ನಡಕ್ಕೆ ನೀಡಿರುವ ಸೇವೆ ಅಪಾರ. ಬೀದರ್ ಜಿಲ್ಲೆಯ ಹಳೆ ಹೆಸರು ಮೊಹಮ್ಮದಾಬಾದ್ ಎಂದಾಗಿತ್ತು, ಆದರೆ ಸದ್ಯ ಬೀದರ್ ಆಗಿದೆ. ಈ ಜಿಲ್ಲೆಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಎಷ್ಟು ಪ್ರಾಮುಖ್ಯವಾಗಿತ್ತು ಅಂದರೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಯಾವುದಾದ್ರೂ ಒಂದು ಸ್ಮಾರಕವನ್ನು ಕಾಣಬಹುದು. ಬೀದರ್ ಜಿಲ್ಲೆಯಲ್ಲಿ ನವಶಿಲಾಯುಗದ ಅವಶೇಷಗಳು ಕೂಡ ಕಂಡುಬಂದಿವೆ. ಚಾಲುಕ್ಯರ ಕಾಲದಲ್ಲಿ ಬಸವ ಕಲ್ಯಾಣವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ತಾ ಇದ್ರು ಅನ್ನುವಂಥ ಮಾಹಿತಿಗಳು ಕೂಡ ಇಲ್ಲಿ ಕಂಡುಬರುತ್ತವೆ. ಈ ಜಿಲ್ಲೆ ಪಂಚಧರ್ಮಗಳ ನಾಡು ಅಂತ ಕೂಡ ಪ್ರಸಿದ್ಧಿಯಾಗಿದೆ. ಬೀದರ್ ಜಿಲ್ಲೆಯಲ್ಲಿ ವಜ್ರದಿಂದ ಅಲಂಕೃತಗೊಂಡ ಗೋರಿಯೂ ಕೂಡ ಇದೆ. ಬೀದರ್ ಜಿಲ್ಲೆಯಲ್ಲಿ ನರಸಿಂಹ ಜರಣಿ, ನಾನಕ್ ಜೀರಾ, ಬೀದರ್ ಕೋಟೆ ಮತ್ತು ಮೊಹಮ್ಮದ್ ಗೌಂಡ್ ಅರೇಬಿಕ್ ವಿಶ್ವವಿದ್ಯಾಲಯ ಸೇರಿ ಹಲವಾರು ಪ್ರವಾಸಿ ಹಾಗೂ ಧಾರ್ಮಿಕ ಕ್ಷೇತ್ರಗಳನ್ನು ಕೂಡ ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಇದಿಷ್ಟು ಕರ್ನಾಟಕ ರಾಜ್ಯದ ಮುಕುಟ ಎನಿಸಿಕೊಳ್ಳುವ ಬೀದರ್ ಜಿಲ್ಲೆಯ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೂ ಕೂಡ ನಿಮ್ಮ ಜಿಲ್ಲೆಯ ಮಾಹಿತಿ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ನೋಡಬೇಕು ಅಂತ ಆಸೆ ಇದ್ದರೆ ನಿಮ್ಮ ಜಿಲ್ಲೆಯ ಹೆಸರನ್ನು ಕಮೆಂಟ್ ಮಾಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನಮಸ್ಕಾರ.